ಸರ್, ಈಗ ಸಂತೋಷ್ ಲಾಡ್ ಅವರು ಪ್ರಧಾನಮಂತ್ರಿಗಳ ಸ್ಕಿನ್ ಬಗ್ಗೆನೂ ಮಾತಾಡಿದ್ದಾರೆ. ಅವ್ರ ಸ್ಕಿನ್ ಯಾವತ್ತೂ ಕಪ್ಪೆ ಆಗಿಲ್ಲ, ನೋಡಿದ್ದೀರಾ ಅನ್ನುವಂತ ಆ ಲೆವೆಲ್. ಅವನು ಯಾರೇ ಮಾತಾಡೋದು, ಪ್ರಧಾನಮಂತ್ರಿಗಳು ಮಾತನಾಡಬೇಕಾದ್ರೆ ಆ ಯೋಗ್ಯತೆ ಇರಬೇಕಾಗ್ತದೆ. ಈ ರೀತಿ ಹಾದಿಯಲ್ಲಿ ಬೀದಿಯಲ್ಲಿ ಮಾತನಾಡಿದ ತಕ್ಷಣ ಏನು ಮೋದಿ ಅವರ ಘನತೆ ಏನು ಕಡಿಮೆ ಆಗಲ್ಲ. ಆದರೆ ಮೋದಿಜಿ ಅವರ ಬಗ್ಗೆ ಮಾತನಾಡಬೇಕಾದ್ರೆ ಅದಕ್ಕೆ ಒಂದು ಘನತೆ ಇರಬೇಕಾಗ್ತದೆ. ಸುಮ್ಮನೆ ಇವರೆಲ್ಲ ಮಾತಾಡೋದ್ರಿಂದ ಅದೇನು ಬದಲಾವಣೆ ಆಗಲ್ಲ. ಸುಧಾಕರ್ ಅವರ ಮಾತು ವಿಚಾರದಲ್ಲಿ ಸುಧಾಕರ್ ಅವರು ನಿನ್ನೆ ವಾಗ್ದಾಳಿಯನ್ನು ನಡೆಸಿದ್ದಾರೆ, ಪ್ರತಿಭಟನೆ ಮಾಡಿದ್ದಾರೆ. ಏನು ಸ್ಪಷ್ಟೀಕರಣ ಕೊಡ್ತಾರೆ? ಶಾಂತಿ ಸಾಕು, ಇನ್ನು ಮುಂದೆ ಯುದ್ಧ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈ ಪದಗಳನ್ನೇ ಬಳಸಿದ್ದಾರೆ. ಸರ್, ಈಗ ಸಂತೋಷ್ ಲಾಡ್ ಅವರು ಪ್ರಧಾನಮಂತ್ರಿಗಳ ಸ್ಕಿನ್ ಬಗ್ಗೆನೂ ಮಾತಾಡಿದ್ದಾರೆ. ಅವ್ರ ಸ್ಕಿನ್ ಯಾವತ್ತೂ ಕಪ್ಪೆ ಆಗಿಲ್ಲ, ನೋಡಿದ್ದೀರಾ ಅನ್ನುವಂತ ಆ ಲೆವೆಲ್. ಅವನು ಯಾರೇ ಮಾತಾಡೋದು, ಪ್ರಧಾನಮಂತ್ರಿಗಳು ಮಾತನಾಡಬೇಕಾದ್ರೆ ಆ ಯೋಗ್ಯತೆ ಇರಬೇಕಾಗ್ತದೆ. ಈ ರೀತಿ ಹಾದಿಯಲ್ಲಿ ಬೀದಿಯಲ್ಲಿ ಮಾತನಾಡಿದ ತಕ್ಷಣ ಏನು ಮೋದಿ ಅವರ ಘನತೆ ಏನು ಕಡಿಮೆ ಆಗಲ್ಲ. ಆದರೆ ಮೋದಿಜಿ ಅವರ ಬಗ್ಗೆ ಮಾತನಾಡಬೇಕಾದ್ರೆ ಅದಕ್ಕೆ ಒಂದು ಘನತೆ ಇರಬೇಕಾಗ್ತದೆ. ಸುಮ್ಮನೆ ಇವರೆಲ್ಲ ಮಾತಾಡೋದ್ರಿಂದ ಅದೇನು ಬದಲಾವಣೆ ಆಗಲ್ಲ. ಸುಧಾಕರ್ ಅವರ ಮಾತು ವಿಚಾರದಲ್ಲಿ ಸುಧಾಕರ್ ಅವರು ನಿನ್ನೆ ವಾಗ್ದಾಳಿಯನ್ನು ನಡೆಸಿದ್ದಾರೆ, ಪ್ರತಿಭಟನೆ ಮಾಡಿದ್ದಾರೆ. ಏನು ಸ್ಪಷ್ಟೀಕರಣ ಕೊಡ್ತಾರೆ? ಶಾಂತಿ ಸಾಕು, ಇನ್ನು ಮುಂದೆ ಯುದ್ಧ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈ ಪದಗಳನ್ನೇ ಬಳಸಿದ್ದಾರೆ.